ಇದು ಎ ಟು ಬಿ ಖಾತಾ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಕೆಲವೆಲ್ಲ ಬಿ ಖಾತಾ ಇಟ್ಕೊಂಡಿದ್ದಾರೆ, ಯಾರು ಸಾಲ ತಗೊಳಕ್ಕಾಗೋದಿಲ್ಲ. ನಾವು ಇದನ್ನು ರೆಗ್ಯುಲೈಸ್ ಮಾಡ್ತಾ ಇಲ್ಲ. ಬಿಲ್ಡಿಂಗ್ ಕಟ್ಟಿದ್ನ ಫಸ್ಟ್ ಅವರ ಭೂಮಿ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಅವರ ಸೈಟ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಅವರ ಸೈಟಿನ ದಾಖಲೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಅವ್ರ ಸೈಟಿನ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವರ ಸೈಟ್ಗಳು ಕಾನೂನುಬದ್ಧವಾಗಿ ಇದೆಯಾ ಇಲ್ಲ ಅನ್ನೋದು ಕೂಡ ಫಸ್ಟ್ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಅರ್ಜಿ ಕೇಳಿದು ಸುಮಾರು ಜನ ಹಾಕಿದ್ರು. ಒಂದು 7,000 ಜನ ಸ್ವಲ್ಪ ಸರಿಯಾಗಿದೆ ಅನ್ನೋದು ಕೂಡ ನಮಗೆ ದಾಖಲೆಗೆ ಬಂತು. ಅವ್ರಿಗೆ ಕೆಲವು ಪೇಮೆಂಟ್ನ ಒಂದು ಶೆಡ್ಯೂಲ್ ಇದೆ, ಯಾಕೆಂದ್ರೆ ಎಲ್ಲ ರೆವಿನ್ಯೂ ಸೈಟ್ಗಳಲ್ಲಿ ಕಟ್ಕೊಂಡಿದ್ರು. ಅವ್ರಿಗೆ ನೀರು ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ರಸ್ತೆ ಕೊಟ್ಟಿದ್ದೀವಿ, ಏನೇನು ಬೇಕೆಲ್ಲ ಕೊಟ್ಟಿದ್ದೀವಿ. ಆದರೆ ಮುಂದಕ್ಕೆ ಅವರು ಏನು ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ರೆಗ್ಯುಲೈಸ್ ಮಾಡಿ ಎ ಬಿ ಇಂದ ಎಗೆ ತೆಗೆದುಕೊಂಡು ಈಗಾಗಲೇ ಒಂದು 7,000 ಜನಕ್ಕೆ ಈಗಾಗಲೇ ನಾವು ಒಂದು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಪ್ರತಿಯೊಂದು ಪ್ರೈವೇಟ್ ರೋಡ್ ಇತ್ತಲ್ಲ, ಈ ರೆವಿನ್ಯೂ ರೋಡ್ ಎಕ್ಸ್ಟೆನ್ಷನ್, ಈಗ ಸಿಟಿ ಒಂದು ಏರಿಯಾ ಇತ್ತು, ಪಕ್ಕದಲ್ಲಿ ರೆವಿನ್ಯೂ ಕಟ್ಟಿಬಿಟ್ಟಿದ್ದ, ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು, ಒಂದು ನಂಬರ್ ಪಂಚಾಯತಿ ನಂಬರ್ ಹಾಕಿ ಮಾಡ್ಕೊಂಡಿದ್ರು. ಸೊ ಪಾಣಿಲಿ ಅವಂದೇ ಹೆಸರು ಬರ್ತಾ ಇತ್ತು, ಭೂ ಮಾಲೀಕರು ಬೇರೆಯವ್ರಿಗೆ ಇನ್ನೊಬ್ಬರಿಗೆ ಹೆಸರು ಬರ್ತಾ ಇತ್ತು, ನಿನ್ನ ಹೆಸರು ಪಾಣಿ ಇದೆ ಅಂತ ಹೇಳಿ ತಿರ್ಗಾ ಬರ್ಸೋದು, ಇವೆಲ್ಲ ಮಾಡ್ತಾ ಇದ್ರು. ಸೊ ನಾನು ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಒಂದು ಕಾನೂನು ಮಾಡಿ ಆಲ್ ರೋಡ್ಸ್ ಆಫ್ ದೋಸ್ ರೆವಿನ್ಯೂ ಏರಿಯಾಸ್ has been taken over by the government and all the property are the permanent property of the corporation ಅಂತ ಹೇಳಿ ಡಿಕ್ಲೇರ್ ಮಾಡಿ ಅವರ ಹಕ್ಕನ್ನ ಸೈಟನ್ನ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಆ ಹುಡುಕನ್ನ ಈಗ 30-40 ಅಂತ ಒಂದು ಸೈಟ್ ಮಾಡಿಬಿಟ್ಟು 20 ಸೈಟ್ ಹಚ್ಬಿಟ್ಟು ಮಿಕ್ಕಿದ ಭೂಮಿನೂ ಹಂಗೆ ಪಾಣಿ ಅವನ ಹೆಸರೇ ಇರ್ತಿತ್ತು. ಆದರೆ ನಾಳೆ ಇದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಸೈಟ್ಗಳನ್ನ, ಎಲ್ಲ ರೋಡ್ಗಳನ್ನ, ಸೈಟನ್ನು ಹೊರತುಪಡಿಸಿ ಆ ರಸ್ತೆಗಳನ್ನು ಸರ್ಕಾರಿ ರಸ್ತೆ ಅಂತೇಳಿ ಡಿಕ್ಲೇರ್ ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡುವಂಥ ಕೆಲಸ ಮುಂದುವರಿಸಿದ್ದೇವೆ. ಸೊ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಡಿಕ್ಲೇರ್ಡ್ ಆಸ್ ಗವರ್ಮೆಂಟ್ ರೋಡ್ಸ್.